ಈ ಕಡೆ ನೋಡಿ. ಹೋಟೆಲಿರುವ ಸುಜಾತ ಮೇಡಮ್ ಮನೆಗೆ ಬಂದಿದ್ದೀವಿ ಡೆಮೋ ಕೊಡೋದಕ್ಕೋಸ್ಕರ. ಬನ್ನಿ ಒಳಗೋಣ. ಪ್ರಭು ಸರ್ ಬನ್ನಿ. ಎಲ್ಲಿ ಸರ್ ಇದು? ಯಾವ ಏರಿಯಾ ಇದು? ನಂದಿನಿ ಲೇಔಟ್. ನಂದಿನಿ ಲೇಔಟ್. ಬನ್ನಿ ಸರ್ ಕೂತ್ಕೊಳ್ಳಿ. ವೆಲ್ಕಮ್ ಟು ಮೈ ಹೌಸ್. ಅಲ್ಲಿ ಇದು ಆ ಕಡೆ ಬರೋದು ಪ್ಲಗ್ ಹಾಕೋದು. ಅಲ್ಲಿ ಟೇಬಲ್ ಮೇಲೆ ಇಡೋದು. ಕಷ್ಟ ಆಯ್ತಾ ಹುಡ್ಕೋಕೆ? ಇಲ್ಲಿ ಲಾಲಿ ತಗ ಬಂದ್ರೆ ಸ್ವಲ್ಪ ಆಮೇಲೆ ಅದಕ್ಕೆ ವಾಸವಿ ಹೇಳ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿ ತಗೊಂಡೋಗಿ ನಿಲ್ಸೋಷ್ಟು ನೀವು ಕರೆದ್ರಿ. ರೀಟ್ ಆಗಲಿ ಸ್ವಲ್ಪ. ಸುಮ್ಮನೆ ಹೇಳ್ಕೊಡೋದು. ನೀವು ಸೆಜನ್ಗೆ ಬರೋದಕ್ಕೆ ಕಾರಣ ಏನು ಮೇಡಮ್? ನನಗೆ ನನ್ನ ಫ್ರೆಂಡ್ಸ್ ರೆಫರ್ ಮಾಡಿದ್ರು. ಅವರು ನಿಮ್ಮ ಫ್ರೆಂಡ್ ಹೆಸರು? ಸುಮಾ. ಸುಮಾ ಅಂತ ಹೇಳಿ. ಸುಮಾ ರೆಫರ್ ಮಾಡಿದ್ರು. ಏನು ಪ್ರಾಬ್ಲಮ್ ಇತ್ತು ಸೆಜನ್ ಬರೋದಕ್ಕಿಂತ ಮುಂಚೆ? ನನಗೆ ಬ್ಯಾಕ್ ಪೇಯ್ನ್ ಇತ್ತು. ಬ್ಯಾಕ್ ಪೇನ್ ಇತ್ತು. ನನ್ನ ಅಕೌಂಟೆಂಟು ಸಿಸ್ಟಮ್ ಮುಂದೆ ಕೂರೋದ್ರಿಂದ ನನ್ನ ಬ್ಯಾಕ್ ಪೇಯ್ನ್ ಇತ್ತು. ಹಾಗಾಗಿ ಅಲ್ಲಿಗೆ ಬಂದಮೇಲೆ ನನಗೆ ನಾನು ನೋಡೋಣ ಜಸ್ಟ್ ಏನಾಗ್ಬೋದು ಅಂತ 1 ವೀಕ್ ತೊಗೊಳ್ಳೋಣ ಅಂತ ಬಂದೆ. ನಂಗೆ ಅಲ್ಲಿ ಒಳ್ಳೆ ರಿಸಲ್ಟ್ಸ್ ಇತ್ತು. ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೆ. ಬ್ಯಾಕ್ ಪೇನ್ ಕಮ್ಮಿ ಆಯಿತಾ? ಬ್ಯಾಕ್ ಪೇಯ್ನ್ ಕಮ್ಮಿ ಆಗಿದೆ. ಸ್ವಲ್ಪ ಅಸಿಡಿಟಿ ಎಲ್ಲ ಕಮ್ಮಿ ಆಗಿದೆ. ಅಸಿಡಿಟಿ ಕಮ್ಮಿ ಆಗಿದೆ. ನನಗೆ ಟೆನ್ಷನ್ನು ಸ್ವಲ್ಪ ರಿಲೀಫ್ ಆಗಿದೆ. ರಿಲ್ಯಾಕ್ಸ್ ಆಗುತ್ತೆ. ಬಾಡಿ ಮಸಾಜ್ ತಗೋತಿದ್ರೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆಗುತ್ತೆ. ಆಗ್ತಾ ಇದೆ. ಮತ್ತೇನು ಬೆನಿಫಿಟ್ ಸಿಗಿದೆ? ಬೆನಿಫಿಟ್ ಅಂದರೆ ನನಗೆ ಸ್ವಲ್ಪ ಬಾಡಿ ಎಲ್ಲ ಲೈಟ್ ವೆಯ್ಟ್ ಥರ ಅನಿಸುತ್ತೆ. ಮತ್ತು ಸ್ವಲ್ಪ ಕಾಲ್ದು ಪಾದಗಳು ಪೈನ್ ಬರ್ತಾಯಿತ್ತು, ಅದು ಎಲ್ಲ ಕಮ್ಮಿ ಆಗಿದೆ. ಮತ್ತು ಮಂಡಿ ನೋವೆಲ್ಲ ಕಮ್ಮಿ ಆಗಿದೆ. ಅಲ್ಲೇನೋ ಅಂತ ಸಜೆಷನ್ನು ಅದೆಲ್ಲ ತೊಗೊಂಡು ಒಂಥರ ಏನೋ ಒಂದು ವಿಲ್ ಪವರಲ್ಲಿ ಬಂದರೆ ಏನೋ ಒಂಥರ ಎಲ್ಲರೂ ಸಿಗ್ತಾರೆ, ಎಲ್ಲರೂ ಜೊತೆಗಿದ್ದಾಗ ಮಾಡಬೇಕಪ್ಪ ಅಂತ ಅನಿಸುತ್ತೆ. ಅವಾಗೆಲ್ಲ ಮಾಡ್ತೀವಿ. ಒಂದು ಅಂತ ಅಂದರೆ ಅಲ್ಲಿ ನೀವು ಏರೋಬಿಕ್ಸ್ ಎಕ್ಸಸೈಸ್ ಮಾಡಿಸ್ತೀರಲ್ಲ, ಅದರಿಂದ ನಮ್ಗೆ ತುಂಬ ಏರೋಬಿಕ್ ಆದಮೇಲೆ ನೀವು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಸಿಕ್ಕಿದೆ. ಬೆಡ್ ಮೇಲೆ ನನಗಂತೂ ಬೇರೆಯವರು ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ. ನನಗಂತೂ 1 ಲೀಟ್ರ್ ವಾಟ್ರ್ ಕುಡಿದ್ರೆ ನಾನು 1 ಲೀಟ್ರ್ ವಾಟ್ರನ್ನ ನಿಮ್ಮ ಸೈಜು ನನಗೆ ಮತ್ತೆ ವಾಪಸ್ಸು ನಾನು ಅಬ್ಸರ್ವ್ ಮಾಡಿದ್ದೀನಿ ಅನಿಸುತ್ತೆ. ಎಲ್ಲರೂ ನೋಡ್ತಿರ್ತಾರೆ, ನನ್ನ ಬಟ್ಟೆ ಫುಲ್ ಸ್ವೆಟ್ ಆಗಿರುತ್ತೆ. ನಾನು ಎಲ್ಲೇ ಹೋದ್ರೂ ಅದು ಡೆಡಿಕೇಟೆಡಾಗಿ ಅದು ಮಾಡಬೇಕು. ನಂದು ಅದೊಂದು ಪಾಲಿಸಿ. ಅಲ್ಲೂ ಆ ಕೆಲಸಕ್ಕೆ ಹೋದ್ಮೇಲೆ ಅದನ್ನು ಫುಲ್ ಮಾಡಬೇಕು. ಹಾಗಾಗಿ ನಂಗೆ ತುಂಬ ರಿಸಲ್ಟ್ ಸಿಕ್ಕಿದೆ. ಮತ್ತು ಅದು ಬೆಲ್ಟ್ ಹಾಕೊಳ್ತೀವಲ್ಲ, ಈ ಬೆಲ್ಟ್ ಅಂತೂ ನಾನು ಅದಕ್ಕೆ ಪರ್ಚೇಸ್ ಮಾಡಿದ್ದು. ನನಗೆ ಬ್ಯಾಕ್ ಪೇಯ್ನ್ ಇತ್ತು ಮತ್ತು ಗಾಡಿನಲ್ಲಿ ಒಂದು 2 ಟೈಮ್ಸ್ ಬಿದ್ದಿದ್ದೆ. ಬಿದ್ದಾಗ ನಾನು 1.5 ಇಯರಿಂದ ಹೋಮಿಯೋಪತಿ ಟ್ರೀಟ್ಮೆಂಟು ತೊಗೋತಾ ಇದ್ದೆ. ನಾನು ಸೆಝೂನಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನು ಡ್ರಾಪ್ ಮಾಡಿದೆ. ನನಗೇನು ರಿಸಲ್ಟ್ ಸಿಗಲಿಲ್ಲ ಹೋಮಿಯೋಪತಿನಲ್ಲಿ. ನಾನು ಆಯುರ್ವೇದಿಕ್ಕು ತೊಗೊಂಡೆ, ಇಂಗ್ಲೀಷ್ ಮೆಡಿಸಿನು ತೊಗೊಂಡೆ. ನನಗೇನು ಫಿಸಿಯೋಥೆರಪಿ ತೊಗೊಂಡಾಗ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ, ಒಂದು 6 ಮಂತ್ಸ್. ಮತ್ತೆ ಅದು ರಿಪೀಟ್ ಆಗ್ತಾ ಇತ್ತು. ಸುಮಾರು ಜನ ಹೇಳ್ತಾರೆ ಮೇಡಮ್, ಬರ್ತಾರೆ ಸುಮಾರು ಜನ ಹೇಳ್ತಾರೆ ಫಿಸಿಯೋಥೆರಪಿ ಬೇರೆ ಕಡೆ ತೊಗೊಂಡಿದ್ವಿ ಬಟ್ ಬೆನಿಫಿಟ್ ಸಿಕ್ಕಿಲ್ಲ. 1 ವರ್ಷ 2 ವರ್ಷ 3 ವರ್ಷ ಕೂಡ ತೊಗೊಂಡಿದ್ವಿ. ಅದು 1 ಅವರಿಗೆ 100 200 ರೂಪಾಯಿ 300 ರೂಪಾಯಿ ತನಕ ಕೊಟ್ಟಿದ್ವಿ, ಅದು ನಮ್ಗೆ ರಿಸಲ್ಟ್ ಸಿಕ್ಕಿಲ್ಲ. ಇಲ್ಲಿ ಬಂದಮೇಲೆ ಫ್ರೀ ಕೊಡೋದ್ರಿಂದ ನಮಗೆ ಒಂದೇ ದಿನಕ್ಕೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಮೇಡಮ್, ನೀವು ಬೆಡ್ ಮಸಾಜರ್ ತೊಗೋತೀರಾ, ಅದರಿಂದ ಏನು ನಿಮಗೆ ಬೆನಿಫಿಟ್ ಸಿಕ್ಕಿದೆ? ನನಗೆ ಬ್ಯಾಕ್ ಪೇಯ್ನ್ ಇದ್ದಿದ್ದು ಫುಲ್ ಕಮ್ಮಿ ಆಗಿದೆ. ನನಗೆ ಒಂದೇನಪ್ಪ ಅಂತಂದರೆ ನಾನು ಬೆಲ್ಟ್ ಪರ್ಚೇಸ್ ಮಾಡೋಕ್ಕೆ ಕಾರಣ ಅಂತಂದರೆ ನಾನು ಹೇಳಿದ್ನಲ್ಲ 2 ಟೈಮ್ಸ್ 3 ಟೈಮ್ಸ್ ಗಾಡಿನಲ್ಲಿ ಬಿದ್ದಾಗ ನಂಗೆ ರೈಟ್ಸ್ ಹಿಪ್ಸ್ಗೆ. ಇವಾಗ ನನಗೆ ಆ ಸೈಡ್ ಮಲಗೋಕ್ಕೆ ಆಗ್ತಿರ್ಲಿಲ್ಲ. ಇವಾಗ ನಾನು ಮಲಗ್ತೀನಿ ಆ ಸೈಡ್. ನನಗೆ ತುಂಬ ಖುಷಿ ಆಗುತ್ತೆ ಆ ಸೈಡ್ ಮಲ್ಕೊಳ್ತೀನಿ. ಅಂದರೆ ಒಂದು ನಂಬಿಕೆ ಇಟ್ಕೊಂಡು ತೊಗೋಬೇಕು. ಏನೇ ತೊಗೋಬೇಕಾದ್ರೂ ಫಸ್ಟ್ ಅದನ್ನು ನಂಬಬೇಕು. ಹೌದು ಇದರಿಂದ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ. ಆಮೇಲೆ ಕಂಟಿನ್ಯೂಸ್ ಆಗಿ ಬರಬೇಕು, ತಪ್ಪಿಸ್ಬಾರ್ದು.
ಅಂದರೆ ಒಂದು ಸೀರಿಯಲ್ ಏನೂ ಮಾಡೋಕ್ಕಾಗಲ್ಲ ಅಚಾನಕ್ಕಾದಾಗ, ಆದರೆ ಕಂಟಿನ್ಯೂಸ್ ಆಗಿ ಬಂದರೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಇದೆ. ಮತ್ತು ಮೇಡಮ್ ಮ್ಯಾಟ್ ಮೇಲೆ ಮಲಗ್ತಿರಲ್ಲ, ಮ್ಯಾಟಿಂದ ನಿಮಗೆ ಏನು ಬೆನಿಫಿಟ್ ಸಿಕ್ಕಿದೆ? ತುಂಬ ಬೆನಿಫಿಟ್ ಸಿಕ್ಕಿದೆ ಮ್ಯಾಟಿಂದ. ನನ್ನಲ್ಲಿ ಏನು ಬಾಡಿನಲ್ಲಿ ಟಾಕ್ಸಿನ್ಸ್ ಅನ್ನೋದು ಇರುತ್ತೆ ಅದೆಲ್ಲ ಆಚೆ ಹಾಕುತ್ತೆ. ಮತ್ತು ಬ್ಲಡ್ ಏನು ಅದು ತಿಕ್ಕಾಗಿತ್ತು ಅದೆಲ್ಲ ಇವಾಗ ತಿನ್ನಾಗ್ತಾ ಇದೆ, ಡೈಲ್ಯೂಟ್ ಆಗ್ತಾ ಇದೆ. ನನಗೆ ಒಂಥರ ಗೊತ್ತಾಗ್ತಿದೆ ನನ್ನ ಬಾಡಿನಲ್ಲಿ ಏನೇನು ಚೇಂಜಸ್ ಆಗ್ತಿದೆ ಇದೆಲ್ಲ ನನಗೆ ಗೊತ್ತಾಗ್ತಿದೆ. ಯಾಕೆಂದರೆ ನನಗೆ ತುಂಬ ಅಸಿಡಿಟಿ ಇದೆ, ಮತ್ತು ಅಲರ್ಜಿ, ನನಗೆ ಸ್ನೀಸಿಂಗು ತುಂಬ ಸ್ನೀಸಿಂಗ್, ಕೋಲ್ಡ್ ಸ್ನೀಸಿಂಗ್ ತುಂಬ ನನಗೆ. ಅದನ್ನು ಎಷ್ಟು ಅಂದರೆ ನಾನು ಅದೆಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ. ತುಂಬ ವರ್ಷದಿಂದ ಇದೆ ನನಗೆ. ಒಗ್ಗರಣೆ ಸ್ಮೆಲ್ ಆಗಲ್ಲ, ಊದ್ಬತ್ತಿ ಸ್ಮೆಲ್ ಆಗಲ್ಲ, ಡಸ್ಟ್ ಇದೆ ಯಾವುದೂ ಆಗಲ್ಲ. ನಾನು ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಆ್ಯಕ್ಚುಲಿ ನಾನು ವರ್ಕಿಂಗು, ನನಗೆ ಬರೋಕ್ಕೆ ಟೈಮೇ ಇಲ್ಲ. ಬಟ್ ನಾನು ಹೆಲ್ತ್ ವೈಸು ಕಾಪಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಬರ್ತಾಯಿದ್ದೀನಿ. ಟೈಮ್ ಮಾಡಿಕೊಂಡು ನಾನು ಇವಾಗ ತೋರಿಸ್ತೀನಿ. ನಾನು ಇಲ್ಲೇ ಆಫೀಸ್ ಮಾಡ್ಕೊಂಡಿದ್ದೀನಿ, ಆದರೂ ಅದಕ್ಕೆ ಮುಂಚೆ ಬಂದು ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ನಂಗೆ ಅಲರ್ಜಿ, ಡಸ್ಟ್ ಅಲರ್ಜಿ ಅನ್ನೋದು ಇವಾಗ ಏನಿತ್ತು ನನಗೆ ಒಂದು 60 to 70% ಕಮ್ಮಿ ಆಗಿದೆ. ಸ್ನೀಸಿಂಗ್ ನನಗೇನಾಗುತ್ತೆ ಅಂದರೆ ಒಂದು ಊದ್ಬತ್ತಿ ಸ್ಮೆಲ್ಲ, ಒಗ್ಗರಣೆ ಸ್ಮೆಲ್ಲ, ಒಂದು ಡಸ್ಟ್ ಪಾರ್ಟಿಕಲ್ಲು ಒಳಗೆ ಹೋದಾಗ ಒಂದು 20 ಸ್ನೀಸಿಂಗ್ ಬರುತ್ತೆ. ಆಮೇಲೆ ಕಂಟಿನ್ಯೂಸ್ ಆಗಿ ರನ್ನಿಂಗ್ ನೋಸು ಮತ್ತು ಇಚ್ಚಿಂಗ್ ಐಸು ಇದೆಲ್ಲ ಇತ್ತು. ಇವಾಗ ಅದೆಲ್ಲ ಕ್ಯೂರ್ ಆಗ್ತಾ ಇದೆ. ಪಲ್ಸ್ ಪ್ಯಾಡ್ ಕೂಡ ತಗೋತೀರಾ? ಪಲ್ಸ್ ಬಗ್ಗೆ ನೋಡೋಕ್ಕೆ ಇಷ್ಟಪಡ್ತೀರಾ? ನನಗೆ ನಿಜವಾಗ್ಲೂ ಪಲ್ಸ್ ಪ್ಯಾಡಿಂದ ನನಗೇನು ಕಾಲ್ದು ಪೈನ್ ಇತ್ತು ಈ ತೈಯಿಂದ ಕೆಳಗೆ, ಅದೆಲ್ಲ ಇವಾಗ ಕ್ಯೂರ್ ಆಗ್ತಾಯಿದೆ. ನಾನು ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ನಂಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಪಲ್ಸ್ ಪ್ಯಾಡ್ ಕೂಡ ನಿಮಗೆ ಬೆನಿಫಿಟ್ ಸಿಕ್ಕಿದೆ. ಪಲ್ಸ್ ಪ್ಯಾಡಿಂದನೂ ಬೆನಿಫಿಟ್. ಮತ್ತು ಅದೇ ಥರ ಶೋಲ್ಡರ್ ಮ್ಯಾಟ್ ಕೂಡ ಹಾಕ್ತಾರೆ. ಶೋಲ್ಡರ್ ಮ್ಯಾಟಿಂದನೂ ನಾನು ಹಾಕಿಸ್ಕೊಂಡಿದ್ದೀನಿ. ಡೈಲಿ ಶೋಲ್ಡರ್ ಮ್ಯಾಟ್ ಎಲ್ಲ ಅಲ್ಲಿ ಹಾಕ್ತಾರೆ, ಅದನ್ನು ಹಾಕಿಸ್ಕೊಂಡಿದ್ದೀನಿ. ಅದರಿಂದಲೂ ನನಗೆ ಇದೇನು ಶೋಲ್ಡರ್ದೆಲ್ಲ ಪೇಯ್ನ್ ಇತ್ತು, ಸ್ವಲ್ಪ ನೆಕ್ ಪೇಯ್ನು, ಇದೆಲ್ಲ ಸ್ಪಾಂಡಿಲೈಟಿಸ್ ಏನು ಇಲ್ಲೇ ಇರುತ್ತೆ ಅದೆಲ್ಲ ತುಂಬ ಕಮ್ಮಿ ಆಗಿದೆ. ಓಕೆ ಮ್ಯಾಮ್. ಆಮೇಲೆ ಬೆಲ್ಟ್ ಹಾಕ್ತಾರೆ. ಬೆಲ್ಟಿಂದ ಏನು ಬೆನಿಫಿಟ್ ಸಿಕ್ಕೈತೆ ನಿಮಗೆ? ಅದೇ ಬೆಲ್ಟಿಂದ ಹೇಳಿದ್ನಲ್ಲ, ಲೋಯರ್ ಬ್ಯಾಕ್ ಪೈನ್ ಇದೆಯಲ್ಲ, ಮತ್ತು ಟೇಲ್ ಬೋನ್ ಹತ್ರ, ಮತ್ತು ನನ್ನ ಸೈಡ್ ಇಪ್ಪತ್ತರ ಸ್ವಲ್ಪ ಬಿದ್ದಿದ್ದು ಏಟಾಗಿತ್ತು ಅಂತೆಲ್ಲ ಅದು ಸಿಕ್ಕಿದೆ ನನಗೆ. ಆಮೇಲೆ ನನಗೆ ಲೈಟಾಗಿ ಅರಣ್ಯ ಇದೆ ಅಂತ 2 years ಬ್ಯಾಕಿಗೆ ಹೇಳಿದರು. 1.5 centimeter ಏನೋ ಓಪನ್ ಇದೆ ಅಂತ. ಯಾಕೆಂದರೆ ನನಗೆ ಸಿಸರಿನ್ ಆಗಿದ್ದು, ಅಲ್ಲಿ ಸ್ಟ್ರೆಚ್ ಆದಾಗ ಸ್ವಲ್ಪ ಓಪನ್ ಆಗುತ್ತಂತೆ ಆ ಥರ ಹೇಳಿದರು. ಬಟ್ ನೆಗ್ಲಿಜಿಬಲ್ ಅಂತ ಹೇಳಿದರು. ನಾನು ನಿಮ್ಮ ಪಾಂಪ್ಲೆಟ್ ನೋಡಿದೆ, ಅದರಲ್ಲಿ ಅದಕ್ಕೂ ಟ್ರೀಟ್ಮೆಂಟ್ ಇದೆ ಅಂತ ಇತ್ತು. ಹಾಗಾಗಿ ನನಗೆ ನನ್ನ ಮನಸ್ಸಲ್ಲೇ ನನಗೆ ಬಂದ್ಬಿಟ್ಟಿದೆ, ನನಗೆ ಅರಣ್ಯ ಇಲ್ಲ ಹೋಗಿದೆ ಅಂತ. ಮತ್ತೆ ನಾನು ಚೆಕ್ ಮಾಡಿಸ್ದೆ ಇವಾಗ. ಮೇಡಮ್, ಈ ಕಡೆ ಎಲ್ಲ ನಾವು ಪಾಂಪ್ಲೆಟ್ ಹಚ್ಚಕ್ಕೆ ಬಂದಿದ್ವಿ, ಬಟ್ ನಿಮ್ಮ ಮನೆ ಕಡೆ ನಮಗೆ ಬರೋಕ್ಕಾಗಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ನಂದಿನಿ ಒಟ್ಟು ಫುಲ್ ಕೊಟ್ಟಿದ್ವಿ ನಾವು. ಬಟ್ ಈ ಏರಿಯಾ ಬಂದಿಲ್ಲ ಅಂತ ಅನ್ಕೊಳ್ತಿದ್ನಲ್ಲ. ಬಂದಿದ್ವಿ, ಬಟ್ ನಿಮಗೆ ಗೊತ್ತಿಲ್ಲ. ಬಟ್ ಅದೇ ಥರ ಸ್ಟೋನ್ ವಾಟರ್ ಕೊಡ್ತೀವಿ ನಮ್ಮಲ್ಲಿ. ಸ್ಟೋನ್ ವಾಟ್ರಿಂದ ನಿಮ್ಗೆ ಏನು ಬೆನಿಫಿಟ್ ಸಿಕ್ಕಿದೆ? ಮೇಡಮ್, ಸ್ಟೋನ್ ವಾಟ್ರು ನನಗೆ ಬೆಳಗ್ಗೆ ಮಾರ್ನಿಂಗ್ ಬರಲಿಕ್ಕೆ ಆಗಲ್ಲ. ನನಗೊಂದು 3 days ಸಿಕ್ಕಿದೆ, ಅದು ಸಿಕ್ಕಿದೆ ಸ್ಟೋನ್ ವಾಟ್ರು ತೊಗೊಂಡಿದ್ದೀನಿ. ಅಸಿಡಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ನನಗೆ 3.5 ತನಕ ಇದೆ ಸೈಡ್ದು ಪ್ರಾಬ್ಲಮ್. ಇವಾಗ ನೀವು ಕಣ್ಣಿಗೆ ಹಾಕೋದ್ರಿಂದ ನನಗೆ ಅದು ಸ್ವಲ್ಪ ಆ ಬ್ಲರ್ನೆಸ್ ಅನ್ನೋದು, ಆಮೇಲೆ ಇಚ್ಚಿಂಗ್ ಅನ್ನೋದು ಅದು ಸ್ವಲ್ಪ ಕಮ್ಮಿ ಆಗ್ತಿದೆ. ನಂದು ಆ್ಯಕ್ಚುಲಿ ಪ್ರೋಗ್ರೆಸಿವ್ ಗ್ಲಾಸ್ ನಂದು ಸಿಸ್ಟಮು ಮತ್ತು ಲಾಂಗ್ ಸೈಟು, ಶಾರ್ಟ್ ಸೈಟು ಎಲ್ಲದಕ್ಕೂ ಸೇರಿಸಿ ಕೊಟ್ಟಿರೋದು. ಆದರೂ ಕಣ್ಣು ಸ್ವಲ್ಪ ನವೆ ಬರೋದು ಆ ಥರದ್ದೆಲ್ಲ, ಮತ್ತು ಬರ್ನಿಂಗ್ ಸೆನ್ಸೇಷನ್ನು ಇದೆಲ್ಲ ಕಮ್ಮಿ ಆಗಿದೆ. ಸ್ವಲ್ಪ ಹೆಡೇಕೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಟೋಟಲಿ ಸಜ್ಜನ್ ಬಗ್ಗೆ, ನಮ್ಮ ಪ್ರೇಮ್ ಕುಮಾರ್ ಸರ್ ಬಗ್ಗೆ, ನಮ್ಮ MD ಬಗ್ಗೆ, ನಾವು ಅಲ್ಲಿ ಕೆಲಸ ಮಾಡೋ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ರಿಯಲಿ ಗ್ರೇಟ್ ಮೇಡಮ್. ನಂಗೆ ತುಂಬ ಇಷ್ಟ ಆಯಿತು ಅಲ್ಲಿ ಅವ್ರು ತೊಗೊಳ್ಳೋವಂಥ ಕೇರು, ನಮ್ಗೆ ತೋರಿಸೋವಂಥ ಕನ್ಸರ್ನ್ಸು, ಅವ್ರು ನೆಡ್ಕೊಳ್ಳೋವಂಥ ರೀತಿ, ಇದೆಲ್ಲ ತುಂಬ ಇಷ್ಟ ಆಯಿತು. ಇಲ್ಲಾಂದರೆ ಇಷ್ಟು ಲಾಂಗ್ ಟೈಮ್ ನಾನು ಮೋಸ್ಟ್ಲಿ ಬರ್ತಿರ್ಲಿಲ್ಲ, ಯಾಕೆಂದರೆ ನಂಗೆ ಟೈಮ್ ಇಲ್ಲ ಬರೋಕ್ಕೆ. ಆದರೂ ನಾನು ಬರ್ತಿದ್ದೀನಿ ಅಂದರೆ ಅಲ್ಲಿ ನಮಗೆ ಟೇಕ್ ಕೇರ್ ಮಾಡೋದು ತುಂಬ ಇಷ್ಟ ಆಗ್ತದೆ, ಮತ್ತು ಅಲ್ಲಿ ಟ್ರೀಟ್ಮೆಂಟ್ ತುಂಬ ಇಷ್ಟ ಆಗುತ್ತೆ. ಅದಕ್ಕಿಂತ ಅಂದರೆ ಒಂದು ಫೇತ್, ನಂಬಿಕೆ ಅನ್ನೋದು ನನಗೆ ತುಂಬ ಇದೆ. ಎಲ್ಲೋ ಹೋಗ್ತೀವಿ ಮೇಡಮ್, ನೀವು ಬರ್ತಾ ಇದ್ರಿ, ಟ್ರೀಟ್ಮೆಂಟ್ ತೊಗೋತಾ ಇದ್ರಿ, ನಿಮಗೆ ಬೆನಿಫಿಟ್ ಇಷ್ಟೆಲ್ಲ ಸಿಕ್ಕಿದೆ ಅಂತ ಹೇಳಿದ್ರಿ. ಮತ್ತೆ ಬೆಲ್ಟ್ ಯಾಕೆ ತೊಗೊಂಡ್ರಿ ನೀವು? ಬೆಲ್ಟು ನನ್ನ ಹಸ್ಬೆಂಡ್ ಅವ್ರು ಬರಲಿಕ್ಕಾಗಲ್ಲ, ಅವ್ರಿಗೆ ಸ್ವಲ್ಪ ಅವರು ಡ್ರೈವಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ಬ್ಯಾಕ್ ಪೈನ್, ಅವ್ರಿಗೆ ಬ್ಯಾಕ್ ಬೋನ್ ಎಲ್ಲ ಪೈನ್ ಇತ್ತು. ಹಾಗಾಗಿ ಅವ್ರಿಗೆ ಯೂಸ್ ಆಗಲಿ, ಮನೇಲಿ ಇನ್ಯಾರು ರಿಲೇಟಿವ್ಸ್ ಬರ್ಬೋದು, ವಯಸ್ಸಾದವ್ರು ಬರ್ಬೋದು, ಯಾರಿಗಾದ್ರು ಯೂಸ್ ಆಗಲಿ. ಆಮೇಲೆ 4 ಜನ ನಮ್ಮ ಮನೆಗೆ ಯಾರಿಗಾರು ಬಂದರೆ ಅದರಿಂದ ಯೂಸ್ ಆಗೋದಾದರೆ ಆಗಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ನನಗೂ ಟೈಮ್ ಇಲ್ಲದೆ ಇದ್ದಾಗ ಹಾಕೋಬೋದಲ್ಲ ಮನೆಯಲ್ಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಟೋಟಲಿ ಅಲ್ಲಿ ಬರ್ತಾ ಇದ್ದಾರಲ್ಲ, ಇನ್ನೂ ತೊಗೋಬೇಕಂತ ಇದ್ದಾರೆ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ರಿಯಲಿ ತುಂಬ ವರ್ತಿ ಇದು.
ಬನ್ನಿ ತಗೊಳ್ಳಿ, ಬರೋವಷ್ಟು ದಿವಸ ನೀವು ತೊಗೊಂಡ್ರೆ ಬರಬಾರ್ದು ಅಂತಿಲ್ಲ. ಬನ್ನಿ, ಎಲ್ಲರೂ ಬಂದರೆ ಒಂಥರ ಸೆಝೂನ್ಗೆ ಒಂದು ಕಳೆ ಅನ್ನೋದಿರುತ್ತೆ. ಬನ್ನಿ ಎಲ್ಲರೂ ಸೇರ್ಕೊಳ್ಳೋಣ. ಒಂದು ಕಡೆ ಸೇರಿದಾಗ ನಮಗೊಂದು ಖುಷಿ ಆಗುತ್ತೆ. 3H ಬೆಲ್ಟ್, 3H ಬೆಲ್ಟ್ ನಂಬರ್ 1, 3H ಬೆಲ್ಟ್ ನಂಬರ್ ನಂಬರ್ 1, 1, 3H ಬೆಲ್ಟ್ ನಂಬರ್ 1, 3H ಮ್ಯಾಟ್ ನಂಬರ್ 1, 3H ಬ್ಯಾಂಡ್ ನಂಬರ್ 1, ಸ್ಟೋನ್ ವಾಟರ್ ನಂಬರ್ 1, ಸ್ಟೋನ್ ವಾಟರ್ ನಂಬರ್ 1, ಥ್ಯಾಂಕ್ ಯು. ಸೆಝೂನ್ ಸೆಝೂನ್ ನಂಬರ್ 1, ಸೆಝೂನ್ ನಂಬರ್ 1, MD sir number 1. ನಂಬರ್ 1, ಪ್ರೇಮ್ ಕುಮಾರ್ ಸರ್ ನಂಬರ್ 1, Thank you madam. ಮಂಜುಳಾ ಮೇಡಮ್ ಅಂಡ್ ಸುನೀತಾ ಮೇಡಮ್ ಬೋತ್ ಆರ್ ಆಲ್ಸೋ ನಂಬರ್ 1, Thank you. ನಂಬರ್ 1. Thank you. ಥ್ಯಾಂಕ್ ಯು. ಮಾಡಿ ಬೋರ್ ಹಾಕ್ಸ್ಬಿಟ್ಟೆ. ನನ್ನ ತೆಗಿತೀರ ಸರ್